ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಪೈಥಾನ್ ಪ್ಯಾಕೇಜಸ್ ಬಗ್ಗೆ ತಿಳ್ಕೊಳ್ಳೋಣ. ಪೈಥಾನ್ ಪ್ಯಾಕೇಜ್ ಅಂದ್ರೆ ಏನು? ಆ ಪ್ಯಾಕೇಜ್ ಗಳಲ್ಲಿ ಏನನ್ನೆಲ್ಲ ಇಡ್ಬೋದು? ಹೇಗೆ ಆ ಪ್ಯಾಕೇಜ್ ನ ಯೂಸ್ ಮಾಡ್ಕೊಳ್ಬೋದು? ಪ್ಯಾಕೇಜ್ ಒಳಗೆ ನಮ್ಗೆ ಮಾಡ್ಯೂಲ್ ಅಂತ ಒಂದು ಬರುತ್ತೆ. ಮಾಡ್ಯೂಲ್ ಅಂದ್ರೆ ಏನು? ಅದನ್ನ ಹೇಗೆ ಉಪಯೋಗಿಸ್ಕೋಬಹುದು? ಯಾವ್ದಾದ್ರು ಬಿಲ್ಟ್ ಇನ್ ಮಾಡ್ಯೂಲ್ಸ್ ಇದ್ವಾ? ಇಲ್ಲಾಂದ್ರೆ ಯೂಸರೇ ಮಾಡ್ಯೂಲ್ ನ ಡಿಫೈನ್ ಮಾಡ್ಬೇಕಾ? ಇದ್ರೆ ಅದು ಯಾವುದು? ಈ ರೀತಿ ಈ ಎಲ್ಲಾ ಟಾಪಿಕ್ಸ್ ಬಗ್ಗೆ ಮತ್ತು ಮುಂದಿನ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ಏನಪ್ಪಾ ಇದು ಪ್ಯಾಕೇಜಸ್ ಅಂತ ಅಂದ್ರೆ ವಾಟ್ ಇಸ್ ಅ ಪೈಥಾನ್ ಪ್ಯಾಕೇಜ್? ಫಸ್ಟ್ ಆಫ್ ಆಲ್ ಯಾವ್ದಾದ್ರು ಒಂದು ಟಾಪಿಕ್ ನ ಓದ್ಬೇಕಾದ್ರೆ ಆ ಟಾಪಿಕ್ ಏನು ಅಂತ ತಿಳ್ಕೊಳ್ದೆ ಹೇಗ್ ಮುಂದೆ ಹೋಗಕ್ಕಾಗತ್ತೆ ಅಲ್ವಾ? ವಾಟ್ ಇಸ್ ಅಸ್ ಪೈಥಾನ್ ಪ್ಯಾಕೇಜ್ ಅಂದ್ರೆ ನಾವು ಒಂದು ಪ್ಯಾಕೇಜ್ ನ ಫೋಲ್ಡರ್ ಅಂತ ತಿಳ್ಕೊಳ್ಬಹುದು. ನಮ್ಮ ಕಂಪ್ಯೂಟರ್ ಗಳಲ್ಲಿ ಫೋಲ್ಡರ್ ಇರುತ್ತೆ. ಆ ಫೋಲ್ಡರ್ ಗಳಲ್ಲಿ ಏನ್ ಇಟ್ಟಿರ್ತೀವಿ? ಸಂಬಂಧಪಟ್ಟಂತ ಫೈಲ್ಸ್ ನ ಇಟ್ಟಿರ್ತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್ ಇವಾಗ ಪೈಥಾನ್ ಓದ್ತಾ ಇದೀನಿ. ನಾನ್ ನನ್ನ ಲೋಕಲ್ ಸಿಸ್ಟಮ್ ಅಲ್ಲಿ ಒಂದು ಪೈಥಾನ್ ಅಂತ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ತೀನಿ. ಆ ಫೋಲ್ಡರ್ ಗಳಲ್ಲಿ ಪೈಥಾನ್ಗೆ ಸಂಬಂಧಪಟ್ಟಂತ ಫೈಲ್ಸ್ ನ ಇಡ್ತಾ ಹೋಗ್ತೀನಿ. ಅದೇ ರೀತಿ ನಮ್ಮ ಪ್ಯಾಕೇಜಸ್ ಕೂಡ. ಪ್ಯಾಕೇಜಸ್ ಅಂದ್ರೆ ನಾವು ಒಂದು ಫೋಲ್ಡರ್ ಅಂತ ತಿಳ್ಕೊಳ್ಬಹುದು. ಅಂದ್ರೆ ಥಿಂಕ್ ಆಫ್ ಇಟ್ ಲೈಕ್ ಅ ಫೋಲ್ಡರ್ ದಟ್ ಕಂಟೈನ್ಸ್ ಪೈಥಾನ್ ಫೈಲ್ಸ್. ಅಂದ್ರೆ ನಮ್ಮ ಪ್ಯಾಕೇಜ್ ಬಂದು ಒಂದು ಫೋಲ್ಡರ್. ಈ ಫೋಲ್ಡರ್ ಒಳಗೆ ನಮ್ಗೆ ಪೈಥಾನ್ಗೆ ಸಂಬಂಧಪಟ್ಟಂತ ಎಲ್ಲಾ ಫೈಲ್ಸ್ ಮತ್ತು ಎಲ್ಲಾ ಫೈಲ್ಸ್ ನ ಸ್ಟೋರ್ ಮಾಡ್ಬೋದು. ಏನಪ್ಪಾ ಇರುತ್ತೆ ಆ ಸಾಕಷ್ಟು ಫೈಲ್ಸ್ ಗಳಲ್ಲಿ ಅಂದ್ರೆ ಸಾಕಷ್ಟು ಫಂಕ್ಷನ್ ಡೆಫಿನೇಷನ್ಸ್ ಗಳು, ವೇರಿಯೇಬಲ್ಸ್ ಗಳು ಡಿಫೈನ್ ಆಗಿರುತ್ತೆ, ಕ್ಲಾಸ್ ಗಳನ್ನ ಡಿಫೈನ್ ಮಾಡ್ತೀವಿ. ಸಾಕಷ್ಟು ಬೇರೆ ಆದಂತ ಎಲ್ಲಾ ಫಂಕ್ಷನಾಲಿಟೀಸ್ ನ ನಾವು ಈ ಒಂದು ಪ್ಯಾಕೇಜ್ ಗಳಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಅಂತ ಒಂದು ನಮ್ಗೆ ಒಂದು ಡೇಟಾ ಟೈಪ್ ಇದೆ. ಆ ಸ್ಟ್ರಿಂಗ್ ಅಲ್ಲಿ ಸಾಕಷ್ಟು ಫಂಕ್ಷನಾಲಿಟೀಸ್ ಬರ್ತಾ ಹೋಗುತ್ತೆ ಅಲ್ವಾ? ಸ್ಟ್ರಿಂಗ್ ಅಲ್ಲಿ ಸ್ಟಾರ್ಟ್ಸ್ ವಿತ್, ಎಂಡ್ಸ್ ವಿತ್, ಕೌಂಟ್, ಲೆನ್, ಈ ರೀತಿ ಎಷ್ಟೊಂದು ಇನ್ಬಿಲ್ಟ್ ಫಂಕ್ಷನ್ಸ್ ಇದೆ. ಅವಕ್ಕೆಲ್ಲ ನಾವು ಕೋಡ್ ಬರಿತೀವ? ನಾವ್ ಕೋಡ್ ಬರೆಯಲ್ಲ. ಮತ್ತೆ ಅದು ಹೇಗೆ ಎಕ್ಸಿಕ್ಯೂಟ್ ಆಗತ್ತೆ? ಈ ಎಲ್ಲಾ ಫಂಕ್ಷನಾಲಿಟೀಸ್ಗೂ ಆಲ್ರೆಡಿ ಈ ಪ್ರೀ ಕೋಡ್ ಮಾಡಿ ಈ ತರ ಒಂದು ಮಾಡ್ಯೂಲ್ಸ್ ಅಂದ್ರೆ ಈ ಪೈಥಾನ್ ಒಳಗೆ ಪೈಥಾನ್ ಫೈಲ್ಸ್ ಇದೆ ಅಂತ ಹೇಳ್ತಾ ಇದೀವಲ್ವಾ? ಈ ಒಂದು ಫೈಲ್ಸ್‌ಗೆ ನಾವು ಮಾಡ್ಯೂಲ್ಸ್ ಅಂತ ಕರಿತೀವಿ. ಆ ತರ ಸ್ಟ್ರಿಂಗ್ ಅನ್ನೋ ಒಂದು ಮಾಡ್ಯೂಲ್ ಅಲ್ಲಿ ಸ್ಟ್ರಿಂಗ್ಗೆ ಸಂಬಂಧಪಟ್ಟಂತ ಫಂಕ್ಷನ್ಸ್, ಕ್ಲಾಸ್ ಡೆಫಿನೇಷನ್ಸ್ ಎಲ್ಲಾ ಡಿಫೈನ್ ಆಗಿರುತ್ತೆ. ಈ ರೀತಿ ಎಲ್ಲಾ ಸಿಮಿಲರ್ ಇರೋ ಮಾಡ್ಯೂಲ್ಸ್ ನಾವು ಒಂದು ಪ್ಯಾಕೇಜ್ ಒಳಗೆ ಹಾಕಿ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತೀವಿ. ಈ ರೀತಿ ನಮ್ಮ ಪ್ಯಾಕೇಜ್‌ಗಳು ವರ್ಕ್ ಆಗತ್ತೆ. ಪ್ಯಾಕೇಜಸ್ ಅಂದ್ರೆ ಏನು? ಪ್ಯಾಕೇಜಸ್ ಆರ್ ಅ ವೇ ಟು ಆರ್ಗನೈಸ್ ಅಂಡ್ ಸ್ಟ್ರಕ್ಚರ್ ಯುವರ್ ಪೈಥಾನ್ ಕೋಡ್ ಇಂಟು ರಿಯೂಸಬಲ್ ಕಾಂಪೋನೆಂಟ್ಸ್ ಅಂತೆ. ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಅನ್ನ ತಗೊಳ್ಳೋಣ. ಅದ್ರಲ್ಲಿ ಎಷ್ಟು ಸಾಕಷ್ಟು ಫಂಕ್ಷನಾಲಿಟೀಸ್ ಇರುತ್ತೆ. ಎಲ್ಲಾನು ಲಿಸ್ಟ್ ಮಾಡಿ, ಆರ್ಗನೈಸ್ ಮಾಡಿ ನಾವು ಒಂದು ಲೊಕೇಶನ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಆ ಒಂದು ಲೊಕೇಶನ್ ನಮ್ಗೆ ಪ್ಯಾಕೇಜ್. ಆ ಪ್ಯಾಕೇಜ್ ಗಳಲ್ಲಿ ಏನಿರುತ್ತೆ? ಪ್ಯಾಕೇಜ್ ಗಳಲ್ಲಿ ಸಾಕಷ್ಟು ಅದರದಾದಂತ ಸಂಬಂಧಪಟ್ಟಂತ ಫೈಲ್ಸ್ ಇರುತ್ತೆ. ಆ ಫೈಲ್ಸ್ ನ ನಾವು ಮಾಡ್ಯೂಲ್ಸ್ ಅಂತ ಕರಿತೀವಿ. ಸೊ ಪೈಥಾನ್ ಪ್ಯಾಕೇಜಸ್ ಆರ್ ಅ ಫೋಲ್ಡರ್ಸ್. ಅದ್ರಲ್ಲಿ ಏನಿರುತ್ತೆ? ನಮಗೆ ಫೈಲ್ಸ್ ಇರುತ್ತೆ. ಆ ಫೈಲ್ಸ್ ಏನು? ಫೈಲ್ಸ್ ಮಾಡ್ಯೂಲ್ಸ್. ಆ ಫೈಲ್ ಮಾಡ್ಯೂಲ್ಸ್ ಒಳಗೆ ಏನಿರುತ್ತೆ? ಮಾಡ್ಯೂಲ್ಸ್ ಒಳಗೆ ಸಂಬಂಧಪಟ್ಟಂತ ಫಂಕ್ಷನಾಲಿಟೀಸ್ ನ ಲಿಸ್ಟ್ ಮಾಡಿರ್ತೀವಿ. ಈ ರೀತಿ ನಮ್ಮ ಪ್ಯಾಕೇಜ್ಗಳು ತುಂಬಾನೇ ಪ್ರಮುಖವಾದ ಪಾತ್ರನ ಹೊಂದುತ್ತೆ. ಯಾಕಂದ್ರೆ ದೇ ಆರ್ ಕಲೆಕ್ಷನ್ಸ್ ಆಫ್ ಪೈಥಾನ್ ಮಾಡ್ಯೂಲ್ಸ್, ಪ್ರೋಗ್ರಾಮ್ಸ್ ಮತ್ತೆ ಲೈಬ್ರರೀಸ್. ಯಾವುದೇ ಯಾವುದೇ ರೀತಿಯಾದಂತ ಒಂದು ಆಕ್ಷನ್ ನಾವು ಪರ್ಫಾರ್ಮ್ ಮಾಡ್ಬೇಕು ಅಂತಂದ್ರೆ ನಾವು ಇವಾಗ ಮುಂದಿನ ವಿಡಿಯೋಗಳಲ್ಲಿ ನಾವು ನಂಪೈ ಮತ್ತೆ ಪಾಂಡಾಸ್ ಅಥವಾ ಡೇಟಾ ವಿಜುವಲೈಸೇಷನ್ ಲೈಬ್ರರೀಸ್ ಎಲ್ಲ ನೋಡ್ತೀವಿ. ಮ್ಯಾಟ್‌ಪ್ಲಾಟ್‌ಲಿಬ್ ಈ ತರ ಸಾಕಷ್ಟು ಮಾಡ್ಯೂಲ್ಸ್ ಅಥವಾ ಲೈಬ್ರರೀಸ್ ನ ನೀವು ಮುಂದೆ ಮುಂದೆ ಕ್ಲಾಸ್‌ಗಳಲ್ಲಿ ಕಲಿತೀರಾ. ಅವೆಲ್ಲಾನು ಎಲ್ಲಿ ಲಿಸ್ಟ್ ಆಗಿದೆ? ಅವೆಲ್ಲಾನು ಈ ರೀತಿ ಒಂದು ಮಾಡ್ಯೂಲ್, ಆ ಮಾಡ್ಯೂಲ್ ಒಂದು ಪ್ಯಾಕೇಜ್ ಅಲ್ಲಿ ಇಟ್ಟಿನ ನಾವು ಲಿಸ್ಟ್ ಮಾಡಿರ್ತೀವಿ. ಈ ರೀತಿ ಮುಂದಿನ ವಿಡಿಯೋಗಳಲ್ಲಿ ನೀವು ಈ ವರ್ಡ್ಸ್ ನ ಕೇಳಿದಾಗ ರಿಲೇಟ್ ಮಾಡ್ಕೊಳ್ಳಿ. ಅದು ಒಂದು ಮಾಡ್ಯೂಲ್. ಆ ಮಾಡ್ಯೂಲ್ ಒಂದು ಪ್ಯಾಕೇಜ್ ಅಲ್ಲಿ ಇದೆ. ಮತ್ತೆ ಮಾಡ್ಯೂಲ್ ಅಂದ್ರೆ ಏನು? ಮಾಡ್ಯೂಲ್ ಅಂದ್ರೆ ಫೈಲ್ಸ್. ಫೈಲ್ಸ್ ಈಗಾಗಲೇ ಸ್ಟೋರ್ ಆಗುತ್ತೆ. ಒಂದು ಫೋಲ್ಡರ್ ಅಲ್ಲಿ ಸ್ಟೋರ್ ಆಗುತ್ತೆ. ಆ ಫೋಲ್ಡರ್ ಏನು? ಆ ಫೋಲ್ಡರೇ ನಮ್ಮ ಪ್ಯಾಕೇಜ್. ಸೊ ಈ ರೀತಿಯಾದಂತ ಪ್ಯಾಕೇಜ್‌ಗಳಲ್ಲಿ ಬಿಲ್ಟ್ ಇನ್ ಪ್ಯಾಕೇಜ್‌ಗಳು ಇದೆ. ಅಂದ್ರೆ ನಾನು ಆಸ್ ಎ ಯೂಸರ್ ಒಂದು ಪ್ಯಾಕೇಜ್‌ನ ಕ್ರಿಯೇಟ್ ಮಾಡ್ಬೋದು. ಅಂದ್ರೆ ಒಂದು ಫೋಲ್ಡರ್‌ನ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಪೈಥಾನ್ ಫೈಲ್ಸ್‌ನ ಕ್ರಿಯೇಟ್ ಮಾಡಿ ಆ ಫೈಲ್ಸ್ ಒಳಗೆ ನಾನು ನನಗ್ ಬೇಕಾದಂತ ಕೋಡ್‌ನ ಸ್ಟೋರ್ ಮಾಡ್ಬೋದು.
ಅದು ಒಂದು ರೀತಿ, ಅದು ಯೂಸರ್ ಡಿಫೈನ್ಡ್ ಪ್ಯಾಕೇಜಸ್. ನಾನು ಯೂಸರ್, ನಾನು ಅದನ್ನ ಡಿಫೈನ್ ಮಾಡ್ತಾ ಇದೀನಿ. ಇಲ್ಲಿ ಏನು ಬಿಲ್ಟ್ ಇನ್ ಪ್ಯಾಕೇಜಸ್ ಅಂದ್ರೆ ಆಲ್ರೆಡಿ ಒಬ್ರು ಫಾರ್ಮ್ ಮಾಡಿ ಇಟ್ಟಿದ್ದಾರೆ. ನಮ್ ಕೆಲ್ಸ ಏನು, ನಾವು ಅಲ್ಲಿ ಅಂತ ಫೋಲ್ಡರ್ ಅಥವಾ ಪ್ಯಾಕೇಜ್ಗೆ ಹೋಗಿ ಅದನ್ನ ನಮ್ಮ ವರ್ಕಿಂಗ್ ಎನ್ವಿರಾನ್ಮೆಂಟ್ ಗೆ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ನಾವು ಬಳಸ್ತಾ ಹೋಗ್ಬೇಕು. ಅಂತ ಒಂದು ಬಿಲ್ಟ್ ಇನ್ ಪ್ಯಾಕೇಜ್ ಗಳಲ್ಲಿ ಡೇಟ್ ಅಂಡ್ ಟೈಮ್ ಪ್ಯಾಕೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ಯಾಕೇಜ್. ಏನಪ್ಪಾ ಇದು ಡೇಟ್ ಅಂಡ್ ಟೈಮ್ ಪ್ಯಾಕೇಜ್ ಅಂದ್ರೆ, ನಮ್ಮೆಲ್ರಿಗೂ ಗೊತ್ತು, ಡೇಟ್ ಮತ್ತೆ ಟೈಮು ಅದೇನಾದ್ರೂ ಸ್ಟ್ರಿಂಗಾ ಫ್ಲೋಟಾ ಇಂತ ಅದ್ಯಾವ್ದು ಡೇಟಾ ಟೈಪ್ಸ್ ಅಲ್ಲ. ಡೇಟ್ ಮತ್ತೆ ಟೈಮ್ಗೆ ಅದರದೇ ಆದಂತ ಓನ್ ಡೇಟಾ ಟೈಪ್ಸ್ ಇದೆ. ಯಾವತ್ತು ನಾವು ಡೇಟ್ ನ ಲಿಸ್ಟ್ ಮಾಡಿ, ಅಂದ್ರೆ ಫಾರ್ ಎಕ್ಸಾಂಪಲ್ 2024 2024 27 3 ಅಂತ ಇತ್ತು ಅಂದ್ರೆ, ಅಥವಾ 327 ಯಾವ ಫಾರ್ಮ್ಯಾಟ್ ಅಲ್ಲ ಇತ್ತು ಅಂದ್ರೆ, ಇದನ್ನ ನಾವ್ ಯಾವತ್ತು ಫ್ಲೋಟ್ ಅಥವಾ ಇಂಟ್ ಅಂತ ಕರೆಯಲ್ಲ. ಇದು ಇದರದೇ ಆದಂತ ಡೇಟಾ ಟೈಪ್. ಅಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಡೇಟಾ ಟೈಪ್. ಅದು ಯಾವುದು, ಡೇಟ್ ಅಂದ್ರೆ ಇಯರ್, ಮಂತ್ ಅಂಡ್ ಡೇಟ್, ಆರ್ ಇಯರ್, ಡೇಟ್ ಅಂಡ್ ಮಂತ್. ಯಾವುದೇ ರೀತಿ ಫಾರ್ಮ್ಯಾಟ್ ಅಲ್ಲಿ ಇದ್ರು ಸಹ a date in Python is a is not a int or a float or a string. It is its own data type. Okay, it's not a type of its own. ಅದಕ್ಕೆ ಅದ್ರದೇ ಆದಂತ ಒಂದು ಫಂಕ್ಷನಾಲಿಟೀಸ್ ಇದೆ. ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಈ ಡೇಟ್ ಮತ್ತೆ ಟೈಮ್ ಅನ್ನೋ ಪ್ಯಾಕೇಜ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಡೇಟ್ ಅಂಡ್ ಟೈಮ್ ಪ್ಯಾಕೇಜ್ ಇನ್ ಪೈಥಾನ್ ಇಸ್ ಅ ಬಿಲ್ಟ್ ಇನ್ ಮಾಡ್ಯೂಲ್ ದಟ್ ಪ್ರೊವೈಡ್ಸ್ ಕ್ಲಾಸಸ್ ಫಾರ್ ಮ್ಯಾನಿಪುಲೇಟಿಂಗ್ ಡೇಟ್ಸ್ ಅಂಡ್ ಟೈಮ್. ಅಂದ್ರೆ ಈ ಒಂದು ಬಿಲ್ಟ್ ಇನ್ ಪ್ಯಾಕೇಜ್ ಗಳಲ್ಲಿ ಸಾಕಷ್ಟು ಫಂಕ್ಷನಾಲಿಟೀಸ್ ಇದೆ. ಡೇಟ್, ಟೈಮ್, ಡೇಟ್ ಅಂಡ್ ಟೈಮ್, ಟೈಮ್ ಡೆಲ್ಟಾ ಅಂತ ಈ ತರ ನಾವು ಈ ಎಲ್ಲಾ ಮಾಡ್ಯೂಲ್ಸ್ ಅಥವಾ ಈ ಎಲ್ಲಾ ಕ್ಲಾಸ್ ಡೆಫಿನೇಷನ್ಸ್ ನ ಯೂಸ್ ಮಾಡ್ಕೊಂಡು ಸಾಕಷ್ಟು ಮ್ಯಾನಿಪುಲೇಷನ್ ನ ಮಾಡ್ಬೋದು ಈ ಡೇಟ್ ಮತ್ತು ಟೈಮ್ ಅನ್ನೋ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡು. ಪ್ರಮುಖವಾದಂತ ಅಂಶ ನಾವ್ ಇಲ್ಲಿ ಏನು ತಿಳ್ಕೊಳ್ಬೇಕು ಅಂತ ಅಂದ್ರೆ, ಡೇಟ್ ಅಂಡ್ ಟೈಮ್ ಪ್ಯಾಕೇಜ್ ಅಂತ ಕೀಪಿಂಗ್ ಟ್ರ್ಯಾಕ್ ಆಫ್ ಡೇಟ್ಸ್ ಅಂಡ್ ಟೈಮ್ಸ್ ಅಂತೆ. ಅಂದ್ರೆ ಈಗ ಕರೆಂಟ್ ಟೈಮ್ ಏನು, ಕರೆಂಟ್ ಡೇಟ್ ಏನು, ಇವತ್ತಿಂದ ಒಂದಷ್ಟು ದಿನಗಳಾದ್ಮೇಲೆ ಹೇಗೆ ಒಂದು ಟೈಮ್ ಚೇಂಜ್ ಆಗುತ್ತೆ, ಈ ರೀತಿ ಮ್ಯಾನಿಪುಲೇಷನ್ ಮಾಡ್ಬೇಕು ಅಂತಂದ್ರೆ ನಾವ್ ಅದನ್ನ ಸಹ ಮಾಡ್ಬೋದು. ನಮ್ಗೆ ನಾನ್ ಆಗ್ಲೇ ಹೇಳ್ದಂಗೆ ಡೇಟ್ ಅಂಡ್ ಟೈಮ್ ಅಲ್ಲಿ ಡೇಟ್, ಟೈಮ್, ಟೈಮ್ ಡೆಲ್ಟಾ, ಡೇಟ್ ಟೈಮ್ ಅನ್ನು ಈ ಸಾಕಷ್ಟು ಕ್ಲಾಸ್ ಡೆಫಿನೇಷನ್ಸ್ ಇರೋದ್ರಿಂದ ಅದನ್ನ ತಗೊಂಡು ನಾವು ಸಾಕಷ್ಟು ಮ್ಯಾನಿಪುಲೇಷನ್ ಟೈಮ್ ಅಲ್ಲಿ ಮಾಡ್ಬೋದು. ನೆಕ್ಸ್ಟ್ ಏನು, ಡೂಯಿಂಗ್ ಮ್ಯಾಥ್ ವಿತ್ ಡೇಟ್ಸ್ ಅಂಡ್ ಟೈಮ್ಸ್ ಅಂತೆ. ಅಂದ್ರೆ ಈ ಅರ್ಥಮೆಟಿಕ್ ಆಪರೇಷನ್ಸ್ ಮಾಡ್ಬೋದು. ಇವತ್ತಿನ ಕರೆಂಟ್ ಡೇಟ್ ತಗೊಂಡು 2 ವರ್ಷ ಆದ್ಮೇಲೆ ಏನ್ ಡೇಟ್ ಇರ್ಬೋದು, ಏನ್ ಟೈಮ್ ಇರ್ಬೋದು, ಫ್ಯೂ ಡೇಸ್ ಮುಂಚೆ, ಒಂದ್ 10 ದಿನದ ಮುಂಚೆ ಏನ್ ಡೇಟ್ ಇತ್ತು, ಈ ರೀತಿ ಏನಾದ್ರು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಆ ರೀತಿ ಒಂದು ಅರ್ಥಮೆಟಿಕ್ ಆಪರೇಷನ್ಸ್ ನ ಕೂಡ ನಾವು ಈ ಒಂದು ಪ್ಯಾಕೇಜ್ ಯೂಸ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ಏನು, ಡೀಲಿಂಗ್ ವಿತ್ ಟೈಮ್ ಝೋನ್ಸ್ ಅಂತೆ. ಟೈಮ್ ಡೇಟ್ ಟೈಮ್ ಝೋನ್ ಅಥವಾ ಆಸ್ ಟೈಮ್ ಝೋನ್ ಅಂತ ನಮ್ಗೆ 2 ಫಂಕ್ಷನಾಲಿಟೀಸ್ ಇದೆ ಆಯ್ತಾ. ಈ ಒಂದು ಮೆಥಡ್ಸ್ ಅಥವಾ ಫಂಕ್ಷನ್ಸ್ ನ ನಾವು ಯೂಸ್ ಮಾಡ್ಕೊಂಡು ಟೈಮ್ ಝೋನ್ಸ್ ಜೊತೆ ಆಟ ಆಡ್ಬೋದು. ಅಂದ್ರೆ ಇವಾಗ ನಾನಿರೋ ಒಂದು ಪ್ರದೇಶದಲ್ಲಿ ಒಂದು ಟೈಮ್ ಝೋನ್ ಇರುತ್ತೆ, ಬೇರೆ ಒಂದು ಕಂಟ್ರಿ, ಬೇರೆ ಒಂದು ದೇಶದಲ್ಲಿ ಇನ್ನೊಂದು ಟೈಮ್ ಝೋನ್ ಇರ್ಬೋದು. ಇಲ್ಲಿ ಹೇಗಿದೆ, ಅಲ್ಲಿ ಹೇಗಿದೆ, ಆ ಒಂದು ಡಿಫ್ರೆನ್ಸ್ ಏನಾದ್ರು ಗೊತ್ತಾಗ್ಬೇಕು ಅಂತಂದ್ರೆ ಟೈಮ್ ಝೋನ್ಸ್ ಅಲ್ಲಿ ನಾವು ಅದನ್ನ ಪ್ಲೇ ಮಾಡ್ಬೋದು. ನೆಕ್ಸ್ಟ್ ಏನು, ಕನ್ವರ್ಟಿಂಗ್ ಡೇಟ್ ಟೈಮ್ಸ್, ಅದನ್ನ ಫಾರ್ಮ್ಯಾಟಿಂಗ್ ಅಥವಾ ಪಾರ್ಸಿಂಗ್ ಅಂತ ಕರಿತೀವಿ. ಏನಪ್ಪಾ ಇದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಡೇಟ್ ಮತ್ತೆ ಇಯರ್ ಯಾವ್ದೋ ಒಂದು ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ನನಗೆ ಇಯರ್, ಮಂತ್, ಡೇಟ್ ಫಾರ್ಮ್ಯಾಟ್ ಅಲ್ಲಿ ಬೇಕು. ಇಲ್ಲ ಫಾರ್ ಎಕ್ಸಾಂಪಲ್ ಒಂದ್ಸಲಿ ಇಯರ್ ಮತ್ತೆ ಮಂತ್ ಮಾತ್ರ ಕೊಟ್ಟಿರ್ತಾರೆ. ಬಟ್ ನಮ್ಗೆ ಆ ಹೇಗೆ ಬೇಕು ಅಂತಂದ್ರೆ ಇಯರ್, ಮಂತ್, ಡೇ ಕೂಡ ಬೇಕಾಗತ್ತೆ. ಅವಾಗ ನಾವು ಪಾರ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಬೋದು. ಅಂದ್ರೆ ಯಾವುದೇ ಬೇರೆ ರೀತಿಯಾದಂತ ಫಾರ್ಮ್ಯಾಟ್ ಅಲ್ಲಿ ಇದ್ದು ನಾವು ನಮಗ್ ಬೇಕಾಗಿರೋ ಫಾರ್ಮ್ಯಾಟ್ ಗೆ ತರಿಸ್ಕೊಳ್ಬೇಕು ಅಂತಂದ್ರೆ ಆಗ ನಾವು ಫಾರ್ಮ್ಯಾಟಿಂಗ್ ಅಥವಾ ಪಾರ್ಸಿಂಗ್, ಅದೇ ಇದು ಕನ್ವರ್ಟಿಂಗ್ ಡೇಟ್ ಅಂಡ್ ಟೈಮ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸ್ಟ್ರಿಪ್ ಟೈಮ್ ಅಂತ ಒಂದು ಫಂಕ್ಷನಾಲಿಟಿ ಇದೆ, ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ಪಾರ್ಸ್ ಡೇಟ್ಸ್ ಅಂತ ಒಂದು ಫಂಕ್ಷನಾಲಿಟಿ ಇದೆ, ಅದನ್ನ ಯೂಸ್ ಮಾಡ್ಬೋದು. ಈ ತರ ಈ ಎಲ್ಲಾ ಬಿಲ್ಟ್ ಇನ್ ಫಂಕ್ಷನಾಲಿಟೀಸ್ ನ ಯೂಸ್ ಮಾಡ್ಕೊಂಡು ನಾವು ಡೇಟ್ ಮತ್ತು ಟೈಮ್ ಆ ಆಬ್ಜೆಕ್ಟ್ಸ್ ಮೇಲೆ ನಾವು ತುಂಬಾ ಸಾಕಷ್ಟು ಮ್ಯಾನಿಪುಲೇಷನ್ಸ್ ಅಥವಾ ಅಪ್ಡೇಷನ್, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಆ ಒಂದು ಡೇಟಾನ ಚೇಂಜ್ ಮಾಡ್ಕೊತಾ ಹೋಗ್ಬೋದು. ಇದು ಡೇಟ್ ಅಂಡ್ ಟೈಮ್ ಪ್ಯಾಕೇಜ್ ನ ಉಪಯೋಗ. ಇದನ್ನೆಲ್ಲ ಹೇಗೆ ಪ್ರಾಕ್ಟಿಕಲ್ ಆಗಿ ಮಾಡೋದು,
ನಮ್ಗ್ ಅರ್ಥ ಆಯ್ತು ಏನ್ ಪ್ಯಾಕೇಜ್ ಅಂದ್ರೆ ಏನು, ಮಾಡ್ಯೂಲ್ ಅಂದ್ರೆ ಏನು, ಮಾಡ್ಯೂಲ್ ಅಲ್ಲಿ ಸಾಕಷ್ಟು ಕ್ಲಾಸ್, ವೇರಿಯೇಬಲ್ಸ್, ಫಂಕ್ಷನ್ ಡೆಫಿನೇಷನ್ ಇರುತ್ತೆ. ಅದ್ರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಮಾಡ್ಯೂಲ್ ಅಥವಾ ಪ್ಯಾಕೇಜ್ ಅಂದ್ರೆ ಡೇಟ್ ಅಂಡ್ ಟೈಮ್ ಪ್ಯಾಕೇಜ್. ಇದ್ರಲ್ಲಿ ಸಾಕಷ್ಟು ಕ್ಲಾಸ್ ಫಂಕ್ಷನ್ಸ್, ಕ್ಲಾಸ್ ಡೆಫಿನೇಷನ್ಸ್, ಫಂಕ್ಷನ್ಸ್ ಎಲ್ಲ ಇದೆ ಅಲ್ವಾ. ಟೈಮ್, ಡೇಟ್ ಅಂಡ್ ಟೈಮ್, ಟೈಮ್ ಡೆಲ್ಟಾ, ಪಾಸ್ ಡೇಟ್ಸ್ ಅಂತ ಸಾಕಷ್ಟು ಹೇಳಿದೆ. ಇದನ್ನೆಲ್ಲ ಹೇಗೆ ನಾವು ಪ್ರಾಕ್ಟಿಕಲ್ ಅಲ್ಲಿ ಮಾಡೋದು ಅಂತ ಮುಂದಿನ ವಿಡಿಯೋಲಿ ತಿಳ್ಕೊಳ್ಳೋಣ.